ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅನಿತಾ MS ಅಂತ ಹೇಳಿ. ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಪತ್ರಿಕಾ ಸಮ್ಮೇಳನದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಕಾಲೇಜು ಮತ್ತು ಪುದುಚೇರಿ ವರ್ಲ್ಡ್ ಹಿಸ್ಟ್ರಿ ಕಾಂಗ್ರೆಸ್ನ ಸಮಿತಿಯವರೆಲ್ಲರೂ ಕೂಡ ಸೇರಿಕೊಂಡು 4ನೇ ಆವೃತ್ತಿಯ ಪುದುಚೇರಿ ವರ್ಲ್ಡ್ ಹಿಸ್ಟ್ರಿ ಕಾಂಗ್ರೆಸ್ಸನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ಒಂದು ಸಮ್ಮೇಳನದಲ್ಲಿ ವಿಶ್ವದ ವಿವಿಧ ಭಾಗಗಳಿಂದ ಅನೇಕ ವಿದ್ವಾಂಸರುಗಳು ಬರ್ತಾ ಇದ್ದಾರೆ, ಸಂಶೋಧಕರು ಬರ್ತಾ ಇದ್ದಾರೆ, ಹಾಗೆಯೇ ಸೀನಿಯರ್ ಪ್ರೊಫೆಸರ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಸುಮಾರು 120ಕ್ಕೂ ಹೆಚ್ಚಿನ ಪ್ರಬಂಧಗಳು ಮಂಡನೆ ಆಗ್ತಾ ಇದ್ದಾವೆ. ಬಹಳ ವಿಶಿಷ್ಟ ಅಂತ ಹೇಳಿದ್ರೆ, ಆನ್ಲೈನ್ ಪ್ರೆಸೆಂಟೇಷನಲ್ಲಿ ಸುಮಾರು 30 ಪತ್ರಿಕೆಗಳು ಉತ್ತರ ಭಾರತದಿಂದ ಹಾಗೂ ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಅದು ಮಂಡಿಸಲ್ಪಡ್ತಾ ಇದೆ. ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ನಾವು ಕೆಲವೊಂದು ಪ್ಯಾನಲ್ಗಳನ್ನು ಮಾಡಿಕೊಂಡು ಅಲ್ಲಿ ವಿಶಿಷ್ಟ ವಿಷಯಗಳನ್ನು ಕುರಿತ ಹಾಗೆ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಲೊಕೇಟಿಂಗ್ ವಿಮೆನ್ ಇನ್ ಕಾಂಟೆಂಪರರಿ ಹಿಸ್ಟ್ರಿ, ಎರಡನೇದು ಫ್ಯೂಚರ್ ಕ್ಲೈಮೇಟ್ ಚೇಂಜಸ್ ಆ್ಯಂಡ್ ಹ್ಯೂಮನ್ ಸೊಸೈಟೀಸ್, ಲ್ಯಾಂಗ್ವೇಜ್ ಐಡೆಂಟಿಟಿ ಆ್ಯಂಡ್ ರೀಜನಲಿಸಮ್ ಆ್ಯಂಡ್ ವಿಮೆನ್ ರೈಟಿಂಗ್, ಹಾಗೆಯೇ ಅಪ್ರೆಸ್ಡ್ ಆ್ಯಂಡ್ ಸಪ್ರೆಸ್ಡ್ ಕಮ್ಯುನಿಟೀಸ್ ಆ್ಯಂಡ್ ಟ್ರೈಬಲ್ ಸ್ಟಡೀಸ್ ಅಂತ ಹೇಳಿ ಇವುಗಳ ಬಗ್ಗೆ ಸಾಕಷ್ಟು ಸಂಶೋಧನಾ ಪ್ರಬಂಧಗಳು ಬರ್ತಾ ಇದೆ ಮತ್ತು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕುರಿತು ಚರ್ಚೆಯನ್ನು, ಅಂದರೆ ವಿಶ್ವದ ಮಟ್ಟದಲ್ಲಿ, ಭಾರತದ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ಆಗಿರ್ತಕ್ಕಂತಹ ಸಂಶೋಧನೆಗಳನ್ನು ಹೊರತೆಗೆಯುವುದರ ಮೂಲಕವಾಗಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಹರೀಶ್ ಗೌಡರವರ ಸಹಕಾರದೊಂದಿಗೆ ಇದು ನಡೀತಾ ಇದೆ. ಈ ಒಂದು ಸಮ್ಮೇಳನದ ಉದ್ಘಾಟನೆಯಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರು ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಸಮ್ಮೇಳನದಲ್ಲಿ ಕೀನೋಟನ್ನು ನೀಡೋದಕ್ಕೆ ಬರ್ತಾ ಇರ್ತಕ್ಕಂಥವ್ರು ಬೆಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಹಿರಿಯ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಶೇಖ್ ಮಸ್ತಾನ್ರವರು ಬರ್ತಾ ಇದ್ದಾರೆ. ಮತ್ತು ಅರುಣಿಯವರು ಕೂಡ SK ಅರುಣಿಯವರು ಕೂಡ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಅವರು ಮುನಿರತ್ನಂ ರೆಡ್ಡಿಯವರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ DS ಪ್ರತಿಮಾ ಮೇಡಮ್ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರ ಸಹಯೋಗದೊಂದಿಗೆ, ಅವರ ಸಹಕಾರದೊಂದಿಗೆ ಈ ಒಂದು ಸಮ್ಮೇಳನವನ್ನು ನಡೆಸಲಾಗ್ತಾ ಇದೆ. ಹಾಗೆಯೇ ಆಮ್ಸ್ಟರ್ಡ್ಯಾಮ್ನಿಂದ ಅಶೋಕ್ ದಾವತ್ ಅನ್ನುವಂತಹ ವಿದ್ವಾಂಸರು ಬಂದು ಅವರು ಈ ಒಂದು ಟ್ರೈಬಲ್ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಮಣಿಪುರದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನು ಕುರಿತ ಹಾಗೆ ಅವರು ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಥಳೀಯ ರಿಜಿಸ್ಟ್ರೇಷನ್ ಕೂಡ ಇದ್ದು ಆಸಕ್ತ ವಿದ್ವಾಂಸರುಗಳು ಬಂದು ಅಲ್ಲಿ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಪ್ರಬಂಧಗಳನ್ನು ಕೂಡ ಮಂಡಿಸೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀವಿ. ಹಾಗೆಯೇ 25ನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ದೇಶದ ವಿವಿಧ ಭಾಗಗಳಿಂದ ಬರ್ತಾ ಇರ್ತಕ್ಕಂತಹ ಎಲ್ಲ ವಿದ್ವಾಂಸರುಗಳಿಗೆ, ಸಂಶೋಧಕರಿಗೆ ಮತ್ತು ವಿದ್ಯಾರ್ಥಿ ಇತಿಹಾಸ ತಜ್ಞರಿಗೆ ನಮ್ಮ ಒಂದು ಸ್ಥಳೀಯ ಸಂಸ್ಕೃತಿಯನ್ನು ಪರಿಚಯಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಾವು ಕಂಸಾಳೆ ಮತ್ತು ಭರತನಾಟ್ಯ, ಹಾಗೆಯೇ ಕುವೆಂಪು ಗಾನ ಇವುಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಶ್ವೇತಾ ಮಡಪ್ಪಾಡಿಯವರನ್ನು ಆಹ್ವಾನಿಸಿದ್ದೀವಿ. ಅವರು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡೋದಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಒಂದು ಸ್ಥಳೀಯ ನೃತ್ಯವನ್ನು ನಮ್ಮ ಕಾಲೇಜಿನ ವಿವಿಧ ವಿದ್ಯಾರ್ಥಿನಿಯರು ತಮ್ಮ ಕಲಾ ಪ್ರದರ್ಶನವನ್ನು ಕೂಡ ಮಾಡಲಿದ್ದಾರೆ. ಸಾರ್ವಜನಿಕರು ಬಂದು ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೀನಿ.